ಮತ್ತಿಕೆರೆ ಮಸ್ಜಿದ್ ತಾಹ ಆಡಳಿತ ಮಂಡಳಿ ವತಿಯಿಂದ ಮಹಿಳೆಯರಿಗೆ ರಂಜಾನ್ ನಮಾಜ್ಗೆ ಸ್ಥಳಾವಕಾಶ. ಆಂಗೆಳೆಯರೇ, ಬೆಂಗಳೂರಿನ ಮತ್ತಿಕೆರೆ ಮಸ್ಜಿದ್ ತಾಹ ಆಡಳಿತ ಮಂಡಳಿ ವತಿಯಿಂದ ರಂಜಾನ್ನ ಪಾವಿತ್ರತೆಯ ತರಾವಿ ನಮಾಜ್ಗೆ ತಾಹ ಆಡಳಿತ ಮಂಡಳಿ ವತಿಯಿಂದ ಮಹಿಳೆಯರಿಗೆ ನಮಾಜ್ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಇವತ್ತು ಮಸ್ಜಿದ್ ತಾಯಿಗೆ ಭೇಟಿ ನೀಡಿದ್ದೀರಾ. ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ನಮಾಜಿಗೋಸ್ಕರ ಒಂದು ಜಾಗವನ್ನು ಮಾಡಿ ನಮಾಜ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ನಾನು ಬಂದದ್ದೇ, ನಾನೊಂದು ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಒಂದು ಇಫ್ತಾರ್ ಕೂಟ ಇತ್ತು ನಮ್ದು ದೇಶ ಬಾಂಧವರ ಜೊತೆ. ಸೊ ಅಲ್ಲಿಗೆ ನಮ್ಮ ತಾ ಮಸೀದಿ ಅಧ್ಯಕ್ಷರು ಕೂಡ ಬಂದಿದ್ರು. ಅವರು ಹೇಳಿದ್ರು ಹೀಗೆ ಹೀಗೆ ಇಲ್ಲಿ ಮಹಿಳೆಯರಿಗೂ ಕೂಡ ಮಸೀದಿ ಇದೆ ಅಂತೇಳಿ. ಮಸೀದಿಗೆ ಜಾಗ ಅಲ್ಲ ಅದು, ಹೇಗೆ ಇಲ್ಲಿ ಮಸೀದಿ ಇದೆ ಕೆಳಗೆ, ಹಾಗೆ ಮೇಲೆ ಕಡೆ ಕೂಡ ಮಸೀದಿಯೇ. ಎಷ್ಟು ಪಾವಿತ್ರತೆ ಇದಕ್ಕೆ ಇದೋ ಅಷ್ಟೇ ಪಾವಿತ್ರತೆ ಆ ಮೇಲಿನ ಮಸೀದಿಗೂ ಕೂಡ ಇದೆ. ಎಷ್ಟು ಪುಣ್ಯ ಇಲ್ಲಿ ಸಿಗ್ತದೋ ಅಷ್ಟೇ ಪುಣ್ಯ ಅಲ್ಲಿ ಸಿಗ್ತದೆ. ಆ ಒಂದು ಪೂರ್ತಿ ಭಾಗ ನಾವು ಮಹಿಳೆಯರಿಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ, ತಾಹ ಮಸೀದಿಯ ಸಮಿತಿಯವರು ಇಮಾಮರು ಸೇರ್ಕೊಂಡು ಇಲ್ಲಿಯ ಎಲ್ಲ ಮುಸಲ್ಲಿಗಳು ಸೇರ್ಕೊಂಡು ಒಂದು ಸ್ಥಳಾವಕಾಶ ಮಾಡಿ ಕೊಟ್ಟಿದ್ದಾರೆ. ಇದು ಇಸ್ಲಾಮಿನ ವಿಧಿ. ಇದು ಯಾಕೆ ಇಲ್ಲಿ ಕೆಲವರು ಕೇಳ್ತಾರೆ, ನೀವು ಮುಸ್ಲಿಂ ಮಹಿಳೆಯರಿಗೆ ಯಾಕೆ ಮಸೀದಿಗೆ ಬರ್ಲಿಕ್ಕೆ ಕೊಡುವುದಿಲ್ಲ ಅಂತ. ಮಹಿಳೆಯರಿಗೆ ಮಸೀದಿಗೆ ಬರ್ಲಿಕ್ಕೆ ಕೊಡುವುದಿಲ್ಲ ಹೇಳುವಂಥದ್ದು ಏನಿಲ್ಲ. ಮಸೀದಿಗೆ ಅವರು ಬರ್ತಾರೆ ಅಂತ ಹೇಳಿದ್ರೆ ನಮ್ಗೆ ತಡಿಲಿಕ್ಕೆ ಆಗುದಿಲ್ಲ. ಅವ್ರು ಬರುವುದಿಲ್ಲ ಹೇಳಿ ಆದ್ರೆ ಅವರಿಗೆ ಒತ್ತಾಯ ಮಾಡ್ಲಿಕ್ಕೂ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಪೂರ್ತಿ ಸಿಸ್ಟಮ್ ಹೇಳುವಂತಹದ್ದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ತಂದಂತಹ ಇಸ್ಲಾಂ ಧರ್ಮದ ಪ್ರಕಾರ ಇರುವಂತದ್ದು. ಅದರಲ್ಲಿ ಸ್ವಲ್ಪ ಹೆಚ್ಚು ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಇಲ್ಲ, ಅದರಲ್ಲಿ ಸ್ವಲ್ಪ ಕಡಿತ ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಇಲ್ಲ. ಅವರು ಏನು ಧರ್ಮ ತಂದಿದ್ದಾರೋ ಆ ಧರ್ಮವನ್ನು ನಾವು ಚಾಚು ತಪ್ಪದೆ ಅದನ್ನು ಪಾಲಿಸಿಕೊಂಡು ಬರಬೇಕು. ಸೊ ಆ ರೀತಿಯಿಂದ ಇಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಒಂದೇ ಅಲ್ಲ, ನಾನು ಮೊನ್ನೆ ಲಾಸ್ಟ್ ಮಂತ್ 17ನೇ ತಾರೀಕಿಗೆ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೈಕಾಡಿಯಲ್ಲಿ ಇದೇ ರೀತಿ ಮೇಲೆ ಒಂದು ಫ್ಲೋರ್ ಮಾಡಿ ಅವರು ಮಸೀದಿ ಮಹಿಳೆಯರಿಗಂತ ಹೇಳಿ ಅದನ್ನು ಓಪನ್ ಮಾಡಿಬಿಟ್ರು. ನಾನು ಅವರಿಗೆ ಹೇಳಿದೆ, ಕೇವಲ ನೀವು ಈ ರಂಜಾನ್ ಮಾಸಕ್ಕೆ ಮಾತ್ರ ಓಪನ್ ಇಡುವಂಥದ್ದಲ್ಲ, ಪ್ರತಿ ಶುಕ್ರವಾರ ನಮ್ಮ ಕುತುಬಾ ಏನು ಪ್ರವಚನ ಶುಕ್ರವಾರದ ಏನಾಗ್ತದೆ, ಶುಕ್ರವಾರದ ವಿಶೇಷ ನಮಾಜ್ಗಳು ಏನಾಗ್ತವೆ ಅದಕ್ಕೂ ಕೂಡ ಮಹಿಳೆಯರಿಗೆ ನೀವು ಅವಕಾಶ ಮಾಡಿ ಕೊಡಬೇಕು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಕಡೆ ಸ್ಥಳಾವಕಾಶ ಇರೋದಿಲ್ಲ, ಮತ್ತು ಅವರು ಪುರುಷರು ಬರುವ ದಾರಿಯಲ್ಲೇ ಬಂದು ನಮ್ಮ ಜೊತೆ ನಿಲ್ಲಿಕ್ಕೆ ಅವರಿಗೆ ಅವಕಾಶ ಇಸ್ಲಾಂ ಕಲ್ಪಿಸುವುದಿಲ್ಲ. ಅವರು ಪೂರ್ತಿಯಾಗಿ ಅವರ ವ್ಯವಸ್ಥೆನೇ ಬೇರೆ ಮಾಡ್ಬೇಕು ಅಂತ ಹೇಳಿ ಇಸ್ಲಾಂ ಕಲಿಸಿಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಕೆಲವು ಕಡೆಗಳಲ್ಲಿ ಅದರ ವ್ಯವಸ್ಥೆ ಸಾಧ್ಯ ಆಗ್ತಾ ಇಲ್ಲದೆ ಇರುವಂತಹ ಕಾರಣ ಅವರು ಮಸೀದಿಗೆ ಬರ್ತಾ ಇಲ್ಲ. ಇಲ್ದಿದ್ರೆ ಖಂಡಿತ ಅವರಿಗೆ ಮಸೀದಿಗೆ ಬರುವಂತ ಅವಕಾಶ ಉಂಟು. ಅವರು ಬಯಸಿದ್ರೆ ಈ ಸಮುದಾಯ ಅವರಿಗೆ ಮಸೀದಿಯಲ್ಲಿ ಜಾಗ ಮಾಡಿಕೊಡ್ಲಿಕ್ಕೆ ತಯಾರಾಗಿ ನಿಂತಿದೆ ಹೇಳುವಂತದ್ದು ಕೂಡ ಅದು ಸತ್ಯ ಅಂತ ಹೇಳಿ ನಮ್ಗೆ ಈಗ ಕಂಡು ಬರ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿ ಕೇಳಿದ್ರೆ, ಯಾವ ಮಸೀದಿಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಸೀದಿ ಅಂತೇಳಿ ನಾವು ಹೇಳ್ತೇವೆ, ಮಸ್ಜಿದುನ್ ನಬವಿ ಅಂತೇಳಿ ಹೇಳ್ತಾರೆ. ಮಕ್ಕಾ ಯಾತ್ರೆ ಮಾಡುವಾಗ ಆ ಮಸೀದಿಗೂ ಕೂಡ ಎಲ್ಲ ಜಗತ್ತಿನ ಮುಸ್ಲಿಮರು ಕೂಡ ಅಲ್ಲಿ ನಮಾಜಿಗಾಗಿ ಪ್ರಾರ್ಥನೆ ಸಲ್ಲಿಸ್ಲಿಕ್ಕಾಗಿ ಹೋಗ್ತದೆ. ಅದು ಇಡೀ ಜಗತ್ತಿನ 2ನೇ ಮಸೀದಿ ಅಂತೇಳಿ ಅದಕ್ಕೆ ಮಾನ್ಯತೆ ಇದೆ. ಆ ಮಸೀದಿ ಹೇಗಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ಮುಸ್ಲಿಮರ ಎಲ್ಲ ಚಟುವಟಿಕೆಗಳು, ಎಲ್ಲ ಕಾರ್ಯ ಚಟುವಟಿಕೆಗಳು ಕೂಡ ಮಸೀದಿಯಲ್ಲಿ ನಡೀತಾ ಇತ್ತು. ಸಾಮಾಜಿಕ ಚಟುವಟಿಕೆಗಳು ಮತ್ತು ನಮ್ಮ ಜಕಾತಿನ ವ್ಯವಸ್ಥೆ ಮಸೀದಿಯಲ್ಲಿ ನಡೀತಾ ಇತ್ತು. ನಿಕಾದ ವ್ಯವಸ್ಥೆ ಮಸೀದಿಯಲ್ಲಿ ನಡೀತಾ ಇತ್ತು. ಬೇರೆ ಕುಲ ತಲಾಕ್ ಫಸ್ಕ್ ಆಗುವಂತದ್ದಿದ್ರೆ ಮಸೀದಿಯಲ್ಲಿ ನಡೀತಾ ಇತ್ತು. ಬಡತನವನ್ನು ಹೇಗೆ ದೂರ ಮಾಡಬೇಕು ಹೇಳುವುದರ ಬಗ್ಗೆ ಮಸೀದಿಯಲ್ಲಿ ಚರ್ಚೆಗಳು ನಡೀತಾ ಇತ್ತು. ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ಆಗಿತ್ತು ಮಸ್ಜಿದ್ ನಬವಿ ಹೇಳುವಂಥದ್ದು. ಹಾಗೆ ಈ ಜಗತ್ತಿನ ಎಲ್ಲ ಮಸೀದಿಗಳು ಕೂಡ ಅದು ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರ ಆಗ್ಬೇಕು ಹೇಳುವಂಥದ್ದು ನಮ್ಮ ನಿರೀಕ್ಷೆ. ಎಲ್ಲಾದ್ರಲ್ಲೂ ಒಂಥರ ರೋಲ್ ಮಾಡಲಾಗಿದೆ. ನೀವ್ ಏನ್ ಹೇಳಿಕೆ ಬಯಸ್ತೀರಾ, ಏನ್ ಕರೆ ಕೊಡ್ತೀರಾ ಬೇರೆ ಮಸೀದಿಗಳಿಗಾಗಲಿ ಬೇರೆ ಅಧ್ಯಕ್ಷಗಳಿಗಾಗಲಿ? ಹೌದು ನೋಡಿ, ಬೇರೆ ಮಸೀದಿಗಳಿಗೆ ಏನ್ ಹೇಳುದಂದ್ರೆ, ಈಗ ಬೇರೆ ಬೇರೆ ವಿಶೇಷತೆಗಳು ಇಲ್ಲಿ ಉಂಟು. ಇಲ್ಲಿ ಅಧ್ಯಕ್ಷರಿಗೆ ಅವರಿಗೆ ಸಮೀವುಲ್ಲಾ ಕನ್ನಡ ಅಂತೇಳಿ ಹೇಳುದು, ಅವರಿಗೆ ಕನ್ನಡದ ಸಮೀವುಲ್ಲಾ ಅಂತೇಳಿ. ಲಾಸ್ಟ್ ಒಂದು 2 months ಬ್ಯಾಕ್ ಇಲ್ಲಿ ಜುಮಾ ಪ್ರವಚನ ಕನ್ನಡದಲ್ಲಿ ಆಯ್ತು. ನಾನು ಅವರಲ್ಲಿ ಕೇಳ್ಕೊಂಡೆ, ತಿಂಗಳಿಗೊಂದು ನೀವು ಕನ್ನಡ ಏನು ಜುಮಾ ಪ್ರವಚನ ಇಡಿ ಅಂತ. ನಾವು ಎಲ್ಲ ಮಸೀದಿಗಳ ಹತ್ತಿರ ಕೂಡ ಕೇಳ್ಕೊಳ್ಳುವುದು ಏನಂದ್ರೆ, ಅವರ ಆಡಳಿತ ಸಮಿತಿಯಲ್ಲಿ ತಿಂಗಳಿಗೆ ಒಂದು ಜುಮಾ ಹೇಳುವಂತದ್ದು ನೀವು ಕನ್ನಡದಲ್ಲಿ ಇಡಬೇಕು ಅಂತ.
ಮತ್ತು ಆ ಕನ್ನಡದಲ್ಲಿ ಜುಮಾ ಪ್ರವಚನ ಇರುವ ದಿವಸ ಇಲ್ಲಿಯ ಮಸೀದಿಯ ಸಮೀಪ ಇರುವಂತಹ ದೇಶ ಬಾಂಧವರು ಯಾರು ನಮ್ಮ ಮುಸ್ಲಿಮೇತರ ಸಹೋದರರು ಸಹೋದರಿಯರಿದ್ದಾರೆ ಅವರಿಗೂ ಕೂಡ ಆ ಶುಕ್ರವಾರದ ಪ್ರವಚನಕ್ಕೆ ಬಂದು ಆಲಿಸುವಂತೆ ಅವರಿಗೂ ಕೂಡ ಅವಕಾಶ ಮಾಡಿ ಕೊಡಬೇಕು. ಈ ಧರ್ಮ ಹೇಳುವಂಥದ್ದು ಇಡೀ ಜಗತ್ತಿನ ಮಾನವರಿಗಾಗಿ ಬಂದಂತಹ ಧರ್ಮ. ಇದು ಕೇವಲ ಮುಸ್ಲಿಮರ ಹತ್ರ ಇದ್ರೆ ಉದ್ಧಾರ ಆಗುದಿಲ್ಲ. ಬದಲಾಗಿ ಇದು ಎಲ್ಲರಿಗೂ ಕೂಡ ಈ ಧರ್ಮ ಏನು ಅಂತೇಳಿ ಗೊತ್ತಾಗ್ಬೇಕು ಹೇಳುವಂಥದ್ದು ನಮ್ಮ ಆಸೆ, ನಮ್ಮ ಆಕಾಂಕ್ಷೆಯಾಗಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಹತ್ರ ಬರಬೇಕು. ನಮ್ಮಲ್ಲಿರುವಂತಹ ಭೇದ ಭಾವಗಳು, ಒಡಕುಗಳು, ಕಂದರಗಳು ಅದು ದೂರವಾಗಬೇಕು. ಈ ಮೂಲಕ ನಾವು ಜನರ ಮಧ್ಯೆ ಸೇತುವೆಗಳನ್ನು ಕಟ್ಟುವಂತಹ ಕೆಲಸ ಆಗ್ಬೇಕು ಹೇಳುವಂಥದ್ದು ನಮ್ಮ ನಿರೀಕ್ಷೆ ಇದೆ. ಅದಕ್ಕೆ ಅಲ್ಲಾಹನ ಸಹಾಯವೂ ಕೂಡ ನಮ್ಗೆ ಬರ್ತಾ ಇದೆ.